ಹಾಲಿಗೆ ಯಾವುದೇ ರೀತಿ ಹೆಪ್ಪು ಹಾಕದೆ ಹೇಗೆ ಕೆನೆಯಿಂದಲೇ ಬೆಣ್ಣೆ ತೆಗೆದು ತುಪ್ಪ ಕಾಯಿಸೋದನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ, ನಾನಿಲ್ಲಿ ಒಂದು ವಾರದಿಂದ ಕೆನೆ ಕೂಡಿಟ್ಕೊಂಡಿದ್ದೆ. ನನಗೆ 700ರಿಂದ 800 ಗ್ರಾಮ್ ಆಗೋಷ್ಟು ಕೆನೆ ಸಿಕ್ಕಿದೆ. ಇದನ್ನು ನಾನು ಫ್ರೀಸ್ ಮಾಡಿಟ್ಕೊಂಡಿದ್ದೆ. ನೋಡಿ, ಈ ಕೆನೆನೀಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ 2 ಮಿನಿಟ್ಸ್ ಸಾಕು. 2 ಮಿನಿಟ್ಸಲ್ಲೇ ಬೆಣ್ಣೆ ಬಂದುಬಿಡುತ್ತೆ. ನಾನಿಲ್ಲಿ ಎಮ್ಮೆ ಹಾಲಿನ ಕೆನೆ ತೊಗೊಂಡಿರೋದ್ರಿಂದ ಫುಲ್ ವೈಟಾಗಿ ಕಾಣಿಸ್ತಾ ಇದೆ. ಒಂದು 2 ಸೆಕೆಂಡು ಮಿಕ್ಸಿಗೆ ಹಾಕಿದ್ರೆ ಸಾಕು, ತುಂಬ ಗಟ್ಟಿಯಾಗಿ ಬೆಣ್ಣೆ ಸಿಗುತ್ತೆ ನಮಗೆ. ನೋಡಿ, ಈಗ ಇದು ಮಿಕ್ಸಿ ಮಾಡ್ಕೊಬರ್ತಾಯಿದ್ದೀನಿ. ಮಿಕ್ಸಿ ಮಾಡಿದ್ದೀನಿ. ನೋಡಿ ಎಷ್ಟು ಗಟ್ಟಿಯಾಗಿ ಬೆಣ್ಣೆ ಬಂದಿದೆ. ನಾವು ಸೇಮ್ ಮೊಸರಲ್ಲಿ ಹೇಗೆ ಮಾಡ್ತೀರೋ, ಮೊಸರಿಂದ ಕೆನೆ ತೆಗೆದು ಹೇಗೆ ಬೆಣ್ಣೆ ಮಾಡ್ತೀರೋ ಆ ರೀತಿಯೇ ಇರುತ್ತೆ. ಹಾಲಿನಿಂದ ಮಾಡಿದ್ರೂ ಸಹ ಯಾವಾಗಲೂ ಹೆಪ್ಪು ಹಾಕೋಕ್ಕಾಗಲ್ಲ ಅನ್ನೋರು ಈ ರೀತಿ ಕೆನೆ ಕೂಡಿಟ್ಕೊಂಡು ಬೆಣ್ಣೆ ಮಾಡಿ ತುಪ್ಪ ಮಾಡ್ಕೊಬೋದು ಮನೆಯಲ್ಲೇ. ನಾನೀಗ ಈ ತುಪ್ಪನ ಒಂದು ಪಾತ್ರೆಗೆ, ದಪ್ಪ ತಳ ಇರೋವಂಥ ಪಾತ್ರೆಗೆ ಹಾಕ್ಕೊಂಡು ಕಾಯ್ಲಿಕ್ಕೆ ಇಡ್ತಾಯಿದ್ದೀನಿ. ಏನಿಲ್ಲ ಅಂದರೂ ತುಪ್ಪ ಒಂದು 20 ನಿಮಿಷ ಆದರೂ ಟೈಮ್ ತೊಗೊಳ್ಳುತ್ತೆ ತುಪ್ಪ ಕಾಯಿಸೋದಕ್ಕೆ. ಬೆಣ್ಣೆ ಜಸ್ಟ್ 2 ಮಿನಿಟ್ಸಲ್ಲಿ ತೆಗಿಬೋದು, ಬಟ್ ತುಪ್ಪ ಕಾಯಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ತುಪ್ಪ ಕಾಯ್ತಾ ಇದೆ. ಈಗೆಲ್ಲ ಬೆಣ್ಣೆ ಕರಗಿದೆ. ನಾನಿಲ್ಲಿ 2 ಚಕ್ಕೆ, 2 ಲವಂಗ, 2 ಬೆಳ್ಳುಳ್ಳಿ ಹೆಸಳು ಮತ್ತು ಒಂದು ಏಲಕ್ಕಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ತುಪ್ಪ ಕಾಯಬೇಕಾದ್ರೆ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಮತ್ತು ತುಪ್ಪ ಕಾಯಿಸ್ಬೇಕಾದ್ರೆ ಆಗೆಲ್ಲ ಕೆಮ್ಮಣ್ಣು ಯೂಸ್ ಮಾಡ್ತಾಯಿದ್ರು ಅಜ್ಜಿಗಳ ಕಾಲದಲ್ಲಿ. ಸ್ವಲ್ಪ ಕೆಮ್ಮಣ್ಣು ಹಾಕಿದ್ರೆ ಏನೋ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಏನೋ ನೆಗಡಿ ಶೀತ ಎಲ್ಲ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಕೆಮ್ಮಣ್ಣು ಯೂಸ್ ಮಾಡ್ತಾಯಿದ್ರು. ಈಗಲೂ ಬೇಕಿದ್ರೆ ಹಾಕೋಬೋದು, ಬಟ್ ನಾನಿಲ್ಲಿ ಹಾಕ್ತಾಯಿಲ್ಲ. ಈಗ ಇದು 70% ಆಗಿದೆ. ನೋಡಿ, ತುಪ್ಪ ಎಲ್ಲ ಮೇಲೆ ಮೇಲೆ ಕಾಣಿಸ್ತಾ ಇದೆ. ನಾನು ಸ್ವಲ್ಪ ಆಗಬೇಕು ಅಷ್ಟೇ. ಇದಕ್ಕೆ 2 ಎಲೆ ತೊಗೊಂಡಿದ್ದೀನಿ, ವಿಳ್ಯದೆಲೆ, ಮತ್ತು 7ರಿಂದ 8 ಕರಿಬೇವು ತೊಗೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಕಾಯಿಸ್ಕೊಳ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಫ್ಲೇವರು ಅಷ್ಟೇ, ಮತ್ತು ಶೀತ, ಕೆಮ್ಮು, ನೆಗಡಿ ಎಲ್ಲದಕ್ಕೂ ಒಳ್ಳೆಯದು. ಮಜ್ಜಿಗೆನಲ್ಲೂ ಅದ್ದಾಕ್ತಾರೆ. ನಾನು ಮಜ್ಜಿಗೆ ಇರಲಿಲ್ಲ, ಹಾಗಾಗಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಮಜ್ಜಿಗೆ ಅಥವಾ ಹಾಲಲ್ಲಿ ಬೇಕಾದರೂ ಅದ್ದಿ ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಪ್ಪ. ಪ್ಯೂರ್ ವೈಟ್ ಆಗಿದೆ, ಯಾಕಂದರೆ ಇದು ಎಮ್ಮೆ ಹಾಲಿನ ಕೆನೆ ಆಗಿರೋದ್ರಿಂದ ಫುಲ್ಲು ವೈಟಾಗಿ ಬರುತ್ತೆ. ಅಕಸ್ಮಾತ್ ನೀವು ಹಸು ಹಾಲಿನ ಕೆನೆ ಏನಾದರೂ ತೊಗೊಂಡು ಇಲ್ಲಿ ತುಪ್ಪ ಮಾಡೋ ಹಾಗಿದ್ದರೆ ಫುಲ್ ಯೆಲ್ಲೋ ಕಲರ್ ಥರ ಬರುತ್ತೆ. ಬಟ್ ಇದು ಯೆಲ್ಲೋ ಕಲರ್ ಬರೋದಿಲ್ಲ. ಎಮ್ಮೆ ಹಾಲು ತುಪ್ಪ ಯಾವಾಗಲೂ ವೈಟ್ ಕಲರ್ ಇರುತ್ತೆ. ನೋಡಿ, ಈಗ ನೊರೆ ಎಲ್ಲ ಬರ್ತಾ ಇದೆ. ನೊರೆ ಬಂದರೆ ತುಪ್ಪ ಪರ್ಫೆಕ್ಟಾಗಿ ಆಗಿದೆ ಅಂತ. ಇಲ್ಲಿ ಆಫ್ ಮಾಡ್ಕೋಬೇಕಾಗುತ್ತೆ. ತುಂಬ ಹೊತ್ತು ನಾವು ಹಾಗೆ ನೊರೆ ಬರ್ತಾಯಿದ್ರು ಹಾಗೆ ಬಿಟ್ಟರೆ ತುಪ್ಪ ಸೀದೋಗ್ಬಿಡುತ್ತೆ ಮತ್ತು ಟೇಸ್ಟ್ ಎಲ್ಲ ಹೊರಟೋಗುತ್ತೆ. ಹಾಗಾಗಿ ಅದು ನೊರೆ ಬರ್ತಾ ಇದ್ದಾಗ ಸೈಡ್ ಇಟ್ಕೋಬೇಕಾಗುತ್ತೆ, ಆಫ್ ಮಾಡಿ. ಆ ಬಿಸಿಗೇನೆ ಅದು ಚೆನ್ನಾಗಿ ಕಾದ್ಬಿಡುತ್ತೆ. ನೋಡಿ, ಈಗ ಆಗಿದೆ ಇದು. ನನಗೆ ಸ್ಟವ್ ಆಫ್ ಮಾಡಿಕೊಂಡು ಸೈಡಿಗೆ ತೊಗೊಳ್ತಾ ಇದ್ದೀನಿ. ಇದನ್ನು ಆರಿಸ್ಕೊಂಡು ತೋರಿಸ್ತೀನಿ. ನೋಡಿ, ಆರಿದ್ಮೇಲೆ ಇಷ್ಟು ತುಪ್ಪ ಆಗಿದೆ. ಇದನ್ನು ಫಿಲ್ಟ್ರ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಒಂದು 430 ಗ್ರಾಮ್ ತುಪ್ಪ ಸಿಕ್ತು. ನೋಡಿ, ಇಷ್ಟು ತುಪ್ಪ ಆಗಿದೆ. ಇಷ್ಟು ತುಪ್ಪ ನಾವು ಹೊರಗಡೆ ತೊಗೋಬೇಕಂದ್ರೆ 500ರಿಂದ 600 ಪೇ ಮಾಡಲೇಬೇಕಾಗುತ್ತೆ. ಹೇಗಿದ್ರೂ ಹಾಲು ತೊಗೊಳ್ತೀವಿ, ಆರಾಮ್ಸೆ ತುಪ್ಪ ಮಾಡ್ಕೋಬೋದಲ್ವಾ. ಖಂಡಿತ ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಆದಷ್ಟು ಮನೆಯಲ್ಲೇ ತುಪ್ಪ ಮಾಡೋದಕ್ಕೆ ಟ್ರೈ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.